ಮಳೆ ಬಂತಂತ ಹೇಳಿ ನಾನು ಜೀಪ್ ಹಿಡ್ಕೊಂಡೆ ಸರ್. ಜೀಪಲ್ಲಿ ನಮ್ಮ ಅಣ್ಣನನ್ನು ಮತ್ತು ನಮ್ಮ ಅಕ್ಕ, ಎರಡನೇ ಅಕ್ಕನನ್ನು ಇಬ್ಬರನ್ನು ಕರ್ಕೊಂಡು ಹೋದೆ ನಾನು. 4 ಹೊತ್ತಿಗೆ ಮೈನ್ ರೋಡ್ ಹತ್ರ ಬಸ್ಸಿಗಾಗಿ ವೆಯ್ಟ್ ಮಾಡ್ತಿದ್ರಂತೆ. ಈ ಒಳಗೆ ರೂಟಿಗೆ ಬರಲಿಲ್ಲ, ನಮಗೆ ಕಾಣಲೇ ಇಲ್ಲ ಸೌಜನ್ಯ ಅಂದರು. ಎಲ್ಲರೂ ಸೇರಿಕೊಂಡ್ರು. ಸುಮಾರು 1,000 ಜನ ಆಗ್ಬೋದು ಸರ್. ಒಂದು 7:30-8 ಗಂಟೆ ಹೊತ್ತಿನಲ್ಲಿ ಒಂದು 1,500 ಜನ ಆಗ್ಬೋದು ರಾತ್ರಿ. ಎಲ್ಲ ಆ ಕಾಡನ್ನೆಲ್ಲ ಸುತ್ತು ಹುಡುಕಿದ್ದೇವೆ ಸರ್. ಮತ್ತು ಸೌಜನ್ಯ ಬಾಡಿ ಈಗ ಸಿಕ್ಕಿರುವಂಥ ಸ್ಥಳ ಇದೆ ಸರ್, ಅಲ್ಲಿ ಕೂಡ ಹುಡುಕಿದ್ದು. ಅಲ್ಲಿನೂ ಯಾವುದೇ ಕ್ರೂ ಸಿಗಲಿಲ್ಲ. 12 ಗಂಟೆ ತನಕ ರಾತ್ರಿ ಹುಡುಕಿದ್ದೇವೆ. ಸುಮಾರು ಒಂದು 12 ಗಂಟೆ ಹೊತ್ತಿಗೆ ಅಲ್ಲಿ ಶಾಂತಿವನ ದ್ವಾರದ ಹತ್ರನೇ ನಾನು ನಿಂತಿರಬೇಕಾದ್ರೆ, ಇವತ್ತು ಕಂಪ್ಲೇಂಟ್ ತೊಗೊಳ್ಳಿಕ್ಕೆ ಆಗೋದಿಲ್ಲ, ನೀವು ನಾಳೆ ಬೆಳಿಗ್ಗೆ ಬನ್ನಿ ಅಂತ ಹೇಳಿದರು. ಅವಳನ್ನು ಯಾರ ಕಿಡ್ನಾಪ್ ಮಾಡಿದ್ರು ಅಂತ ಹೇಳಿದರು. ನೀವು ಅದನ್ನು ಹೇಗೆ ಹೇಳ್ತೀರಿ ಅಂತ ನನ್ನ ಹತ್ರ ಪ್ರಶ್ನೆ ಮತ್ತೆ ಮಾಡಿದರು. ಅದು ಈ ಏಜಲ್ಲಿ ಎಲ್ಲಿ ಯಾರೊಟ್ಟಿಗೆ ಹೋಗಿರ್ಬೋದು, ನೀವು ಅದಕ್ಕೆಲ್ಲ ತಲೆಬಿಸಿ ಮಾಡಬೇಡ, 2 ದಿವಸದಲ್ಲಿ ಬರ್ಬೋದು ಅವಳು, ಇನ್ನು ಬಂದಮೇಲೆ ಹೊಡಿಲಿಕ್ಕೇನು ಹೋಗಬೇಡ, ಗೊತ್ತಾಯ್ತಲ್ಲ ಅಂತ ಹೇಳಿದರು. ಕಿಡ್ನಾಪೇ ಆಗಿದ್ದಂತ ಹೇಳಿದ. ನಾನು ರಾತ್ರಿ ಯೋಚನೆ ಮಾಡಿದೆ, ಅಷ್ಟು ನಿಖರವಾಗಿ ಹೇಗೆ ಹೇಳಿದ ಅಂತೇಳಿ. ಆದರೆ ಈಗ ನನಗೆ ಅನಿಸೋದು ಅವು ಹೇಳಿದ ವಿಚಾರ ಸರಿಯಾಗಿದೆ, ಅದೇ ಕರೆಕ್ಟ್ ಅಂತ ಅನಿಸ್ತುಂಟು ಅಂತ ಹೇಳಿದರು. ಮಂಜಸ್ವಾಮಿ, ಅಣ್ಣಸ್ವಾಮಿ ಇದ್ದರೆ ಯಾರು ಏನು ಮಾಡಿದಾರೋ ಅದು ಸಿಕ್ಕೇ ಸಿಗ್ತದೆ, ನೀನೊಂದು ದೇವ್ರ ಹತ್ರ ಹರಕೆ ಹೊತ್ಕೋ ಅಂತ ನಮ್ಮ ತಂದೆ ಹತ್ರ ಹೇಳಿದರು. ಇಲ್ಲ ಕಂಪ್ಲೇಂಟ್ ವಿಚಾರನೇ ಹೇಳಿಲ್ಲ ಅವರು. ನಮ್ಮ ಮನೆ ಕಡೆ ಪಾಂಗಲ ರೋಡ್, ನೇತ್ರಾವತಿಯಿಂದ ಪಾಂಗಲ ಕಡೆಗೆ ಹೋಗೋ ರೋಡಲ್ಲಿ ಇಬ್ಬರು PC ನಿಂತ್ಕೊಂಡಿದ್ರು. ನಮ್ಮನ್ನು ನೋಡಿ ನಿಲ್ಲಿಸಿದ್ರು. ನೀವೆಲ್ಲಿ ಹೋಗ್ತೀರಿ? ನಾವು ಸ್ಟೇಷನ್ಗೆ ಹೋಗ್ತಿದ್ದೀವಿ. ನೀವು ಹೋಗೋದು ಬೇಡ, SI ಇಲ್ಲೇ ಬರ್ತಾರಂತೆ. ಇವಾಗ ನಮಗೆ ಅನಿಸ್ತುಂಟು, ಆದರೆ ಪೊಲೀಸ್ನವರಿಗೆ SIಗೆ ಮುಂಚೆನೇ ಗೊತ್ತಿತ್ತು ಬಾಡಿಯಲ್ಲಿ ಬಿದ್ದಿರೋದು ವಿಚಾರ. ಇಲ್ಲಾಂದ್ರೆ ಅವರು ಕಂಪ್ಲೇಂಟ್ ಕೊಡದೆ ಬರೋದು ಅಂತ ಹೇಳಿದ್ರೆ ಕೊಟ್ಟರೆ ತಗೊಳ್ಳಿಲ್ಲ, ರಾತ್ರಿ ಕೊಟ್ಟ ಕಂಪ್ಲೇಂಟ್ ತಗೊಳ್ಳಿಲ್ಲ. ಹಾಗೆ ತುಂಬ ಮಾತಾಡಿದ್ವಿ. ನಾನು ಬಿಡಲಿಲ್ಲ. ನಾವು ಟೆನ್ಷನಲ್ಲಿ ಇದ್ದೇವೆ, ಅವರೊಂದು ಜಾಲ್ನಲ್ಲಿ ಇದ್ದಾರೆ. ಪೊಲೀಸಿನವರು ಹೇಗೆ ಇರಬೇಕು, ನಮ್ಮನ್ನು ಇಷ್ಟು ಜನರನ್ನು ಒಂದು ರಕ್ಷಣೆ ಮಾಡುವವರು ಯಾರೆಲ್ಲ ಅವರಿಗೆ ಬಂದು ನೋಡಿದ ತಕ್ಷಣ ಫಸ್ಟಿಗೆ ನಮ್ಮ ಸೊಸೆಯ ಮೃತದೇಹವನ್ನು ಗುರುತು ಹೇಳಿದವನು ನಾನೇ. ಇದು ನನ್ನ ಸೊಸೆ ಇದು ಅಂತೇಳಿ. ಬಂದು ಸೌಜನ್ಯ ಉಪಯೋಗ ಮಾಡ್ತಿದ್ದ ಒಳ ಉಡುಪಿ ಒಂದು ಬೇಕಿತ್ತು, ಅದಲ್ಲಿ ನಮಗೆ ಬಾಡಿ ಹತ್ರ ಸಿಗಲಿಲ್ಲ. ಅವಳು ಯಾವ ಥರ ಹಾಕೊಂಡಿದ್ಲು ಅಂತ ಅದು ನಮಗೆ ಒಂದು ಗುರುತಿಗೆ ಬೇಕಂತ ಹೇಳಿದರು. ಇಲ್ಲಿ ನಮ್ಮ ಹತ್ರ ಮಿಷನ್ ಇತ್ತು, ಮಿಷನ್ ಸ್ಟಿಚ್ ಮಾಡಿ ಒಂದು 6 ಇಂಚು ಉದ್ದ ನೂಲು ಬಿಟ್ಟಿದ್ದೆ. ಇವರು ಪಂಚನಾಮೆಗೆ ಅದನ್ನೇ ಇಟ್ಟಿದ್ದಾರೆ. ಸೌಜನ್ಯ ರೇಪ್ ಅಂಡ್ ಮರ್ಡರ್ ಆಗಿ ಬಾಡಿ ಸಿಕ್ಕಿರೋ ಜಾಗದಲ್ಲಿ ಸಿಕ್ಕಿದಂಥ ಒಳ ಉಡುಪಿ ಇದು ಅಂತೇಳಿ ಸುಮ್ಮನೆ ತಂದು ಎಲ್ಕೊಂಡು ಬಂದು ಅಲ್ಲಿ ಮಲಗಿಸಿದಾಗಿ ಕಂಡಿತ್ತು ಸರ್. ಸೌಜನ್ಯನ ಬೆನ್ನಿನ ಭಾಗದ ಒಂದು ವಿಡಿಯೋ ತೋರಿಸಿ ಹೇಳೋದು, ನೋಡಿ ಸೌಜನ್ಯ ಒಂದು ಅತ್ಯಾಚಾರ ಆಗಿರೋದು ಅಲ್ಲಿ, ನೀವು ಸುಮ್ಮನೆ ಅಲ್ಲಿ ಯಾಕೆ ಇಲ್ಲ ಅಂತ ಹೇಳ್ತೀರಿ. ಅದು ಯಾವ ಥರ ಇತ್ತಂದ್ರೆ ಮಾರ್ಕ್ ಅಂತ ಹೇಳಿದ್ರೆ ಸರ್, ಈ ಬಾಡಿಯನ್ನು ನಾವು ಸ್ಟ್ರೈಟಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎಳ್ಕೊಂಡು ಹೋಗೋದಾಗ ಯಾವ ಥರ ಮಾರ್ಕ್ ಬೀಳುತ್ತೆ, ಅಷ್ಟೊತ್ತಿನಲ್ಲಿ ಆ ಸೌಜನ್ಯ ಬಾಡಿ ಸಿಕ್ಕಿರುವ ಸ್ಥಳದಲ್ಲಿ 3 ಜನ ನಿಂತ್ಕೊಂಡಿದ್ರು. ನಮ್ಮ ಅಕ್ಕ ಬರ್ಬೇಕಾದ್ರೆ ಅವಳಿಗೆ ಕಂಡಿದೆ ಅದೆಲ್ಲ. ನಮ್ಮ ಅಕ್ಕನಿಗೆ ಗೊತ್ತಿದೆ. ನಮ್ಮ ಅಕ್ಕನಿಗೆ ಗೊತ್ತಿಲ್ಲ ಅಂದರೆ ಅವಳು ಇಲ್ಲೇ ಹುಟ್ಟಿ ಬೆಳೆದವಳು ನಮ್ಮ ಅಕ್ಕ. ಅವಳು ಅವತ್ತು ನಮ್ಮ ಹುಡುಗರ ಪರಿಚಯ ಹೆಸರು ಕೂಡ ಹೇಳಿದ್ಳು, ಇಂಥವರೇ ಇದ್ದದ್ದು ಅಂತೇಳಿ. ಮಧ್ಯಾಹ್ನ ಬರೋ ಹುಡುಗಿ ಸಂಜೆ ಸ್ಪೆಷಲ್ ಕ್ಲಾಸ್ ಅಂತ ಹೇಳ್ತಾರೆ. ಎಕ್ಸಾಮ್ ಮುಗಿದ ಮೇಲೆ ಸ್ಪೆಷಲ್ ಕ್ಲಾಸ್ ಮಾಡೋ ಅವಶ್ಯಕತೆ ಏನಿದೆ ಕಾಲೇಜಲ್ಲಿ? ಯಾವ ಕಾಲೇಜಲ್ಲಿ ಆ ಥರ ಇಲ್ಲ ಸರ್. ವರ್ಷ ಬಂದು 4ವರೆಗೆ, ಸೌಜನ್ಯ 4 ಕಾಲಿಗೆ ಬಂದು ವರ್ಷ ಬರೋದಕ್ಕಿಂತ ಮುಂಚೆನೇ ಹೌದೌದು, ಅದು ಮಿಸ್ ಆಗಿದೆ, ಹುಡುಗಿ ಮಿಸ್ ಆಗಿದೆ. ಒಂದು ವಾರದ ಇದರಲ್ಲಿ ಅಕ್ಕ ನೋಡಿದ ಹುಡುಗರದು ಹೆಸರನ್ನು ಮೆನ್ಷನ್ ಮಾಡಿ ಕೊಟ್ಟಿದ್ದೇವೆ, ಇಂಥವ್ರು ಇದ್ರು. ನಾವು ನೇತ್ರಾವತಿ ಅಂಗಡಿ ಇತ್ತು ಸರ್ ನಮಗೆ. ಅಣ್ಣನಿಗೆ ಮೇಲ್ಗಡೆ ಹೋಟ್ಲ್ ಇತ್ತು ಅಲ್ಲಿ ನೇತ್ರಾವತಿಯಲ್ಲಿ. ಅವು ಬೈಕಲ್ಲಿ ಬಂದಿದ್ದ ಮಧ್ಯಾಹ್ನ. ಸಂಜೆ ಹೊತ್ತಿನಲ್ಲಿ ಬೈಕಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ, ಅಷ್ಟು ಜೋರು ಮಳೆ ಬರ್ತಿತ್ತು. ಮಳೆ ಬಂತಂತ ಹೇಳಿ ನಾನು ಜೀಪ್ ಹಿಡ್ಕೊಂಡೆ ಸರ್. ಜೀಪಲ್ಲಿ ನಮ್ಮ ಅಣ್ಣನನ್ನು ಮತ್ತು ನಮ್ಮ ಅಕ್ಕ, ಎರಡನೇ ಅಕ್ಕನನ್ನು ಇಬ್ಬರನ್ನು ಕರ್ಕೊಂಡು ಹೋದೆ ನಾನು. ಹೋಗ್ಬೇಕಾದ್ರೆ ಸರ್ ಶಾಂತಿವನ ದಾಟಿ ಸ್ವಲ್ಪ ಮುಂದೆ ಹೋಗ್ಬೇಕಾದ್ರೆ ನೇತ್ರಾವತಿ ಬಸ್ ಸ್ಟಾಪ್ ಹತ್ರ ಸೌಜನ್ಯ ನನಗೆ ಕಾಣಲಿಕ್ಕೆ ಸಿಕ್ಕಿದ್ರು. ಹೌದು, ನಾನು ಗಾಡಿ ಸ್ಲೋ ಮಾಡಿ ನಿಲ್ಲಿಸಿ ಕೇಳಿದೆ ಅವಳ ಹತ್ರ, ನನ್ನೊಟ್ಟಿಗೆ ಬರ್ತೀಯಾ ಬಾ ಅಂತೇಳಿ. ಇಲ್ಲ ನಾನು ಹೋಗ್ತೇನೆ ಮಾವ, ನನಗೆ ಊಟ ಆಗಲಿಲ್ಲ, ಹಸಿವು ಆಗ್ತುಂಟು ನನಗೆ. ನೀವು ಆ ಕಡೆ ಹೋಗ್ತಾ ಇದ್ದೀರಿ? ಹೌದೌದು, ನಾವು ನೇತ್ರಾವತಿ ಕಡೆ ಹೋಗ್ತೀವಿ ಸರ್. ಸರಿ ಆಯ್ತಮ್ಮ ಅಂತೇಳಿ ಟಾಟಾ ಮಾಡಿ ಹೋಗಿದ್ರು ಸರ್. ಆಮೇಲೆ ನಾನು ಉಜಿರೆ ಕಡೆ ಹೋಗಿ ಮನೆ ಬರೋ ಹೊತ್ತಿನಲ್ಲಿ ಒಂದು ಸುಮಾರು 6:30-7 ಗಂಟೆ ಆಗ್ಬೋದು. 6:30-7 ಗಂಟೆ ಅಷ್ಟು ಹೊತ್ತಿನಲ್ಲಿ ಅಕ್ಕ ಬಂದು ಕೇಳಿದ್ಲು, ಸೌಜನ್ಯ ಸಿಗಲಿಲ್ವಾ? ಸಿಕ್ಕಿದ್ಲು, ಮಾತಾಡಿ ಅವ್ರ ಮನೆ ಕಡೆ ಬಂದಳು. ಇಲ್ಲ ಮನೆಗೆ ಬರಲಿಲ್ಲ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಬಂದಿರಬೇಕು, ನಾನು ನೇತ್ರಾವತಿಯಲ್ಲಿ ಅವಳು ನನ್ನ ಹತ್ರ ಮಾತಾಡಿ ಬಂದದ್ದು, ನಾನು ಮನೆ ಕಡೆ ಹೋಗ್ತೇನೆ ಅಂತೇಳಿ. ಇಲ್ಲ ಬರಲಿಲ್ಲ, ಅದು ಎಲ್ಲಿ ಹೋಗಿರ್ಬೋದು. ಅಷ್ಟೊತ್ತಿನಲ್ಲಿ ಅಲ್ಲಿ ಭಟ್ರ ಮನೆಗೆ ಒಂದು ಸಲ ಕೇಳಿದರು. ಅಲ್ಲಿ ನೇತ್ರಾವತಿ ಮೈನ್ ರೋಡ್ ದಾಟಿದ ತಕ್ಷಣ ಒಂದು ಭಟ್ರ ಮನೆ ಇದೆ. ಭಟ್ರ ಮನೆಯಲ್ಲಿ ಹೋಗಿ ಕೇಳುವಾಗ ಇಲ್ಲ ಇಲ್ಲಿ ಬರ್ತೇನೆ ಅಂತ ಹೇಳಿದ್ಲು ಬೆಳಿಗ್ಗೆ,
ಹೊಸತ್ತು ಬಟ್ಟೆ ಕೊಟ್ಟಿದ್ದಾಳೆ, ನಾಳೆ ಹೊರನಾಡು ಕ್ಷೇತ್ರಕ್ಕೆ ಹೋಗ್ಲಿಕ್ಕಿದೆ, ನನಗೆ ಇವತ್ತು ಸಂಜೆ ಬೇಕು, ನಾನು ಬರ್ತೇನೆ ಅಂತ ಹೇಳಿದ್ದು. ಇಲ್ಲಿ ಬಂದಿದ್ದರೆ ಅವ್ರು ಬಟ್ಟೆ ತೊಗೊಂಡು ಹೋಗಬೇಕಿತ್ತು, ಬರಲಿಲ್ಲ ಅಂತ ಕೇಳಿದ್ರು. ಅಷ್ಟೊತ್ತಿನಲ್ಲಿ ಒಳಗಿನ ರೂಟಿಗೆ ಬರಲಿಲ್ಲ ಸರ್ ಅವರು. ಮೈನ್ ರೋಡಿಂದ ಒಳಗೆ ರೂಟ್ ಬರಲಿಲ್ಲ ಅಂತ ನಮಗೆ ಆವಾಗ ಕನ್ಫರ್ಮ್ ಆಯಿತು. ಅಷ್ಟೊತ್ತಿನಲ್ಲಿ ಆ ಭಟ್ರ ಇಬ್ಬರು ಕೆಲಸದವರು ಬಂದಿದ್ದವರು, ಅವ್ರ ಹತ್ರ ವಿಚಾರಿಸಿದ್ವಿ. ಅವರು ಅಷ್ಟೊತ್ತಿಗೆ 4-4:15 ಹೊತ್ತಿಗೆ ಮೈನ್ ರೋಡ್ ಹತ್ರ ಬಸ್ಸಿಗಾಗಿ ವೆಯ್ಟ್ ಮಾಡ್ತಿದ್ರಂತೆ. ಈ ಒಳಗೆ ರೂಟಿಗೆ ಬರಲಿಲ್ಲ, ನಮಗೆ ಕಾಣಲೇ ಇಲ್ಲ ಸೌಜನ್ಯ ಅಂದರು. 4:15 ತನಕ ನಾವು ಅಲ್ಲಿ ಇದ್ವಿ, ಯಾವ ಹುಡುಗಿ ಕೂಡ ಈ ಕಡೆ ಬರಲಿಲ್ಲ ಅಂತ ಹೇಳಿದರು. ಅಷ್ಟೊತ್ತಿನಲ್ಲಿ ತುಂಬ ಜನ ಸೇರಿತು. ನಾನು ಅಣ್ಣನಿಗೆ ಫೋನ್ ಮಾಡಿದೆ. ಫೋನ್ ಮಾಡಿದ ತಕ್ಷಣ ಅಣ್ಣ ಸಹ ಅಲ್ಲಿ ಇರುವ ಅಕ್ಕಪಕ್ಕದ ಅಂಗಡಿಯವರಿಗೆಲ್ಲ ಹೇಳಿ ಎಲ್ಲರೂ ಸೇರಿಕೊಂಡ್ರು. ಸುಮಾರು 1,000 ಜನ ಆಗ್ಬೋದು ಸರ್. ಒಂದು 7:30-8 ಗಂಟೆ ಹೊತ್ತಿನಲ್ಲಿ 1,500 ಜನ ಆಗ್ಬೋದು ರಾತ್ರಿ. ಎಲ್ಲ ಆ ಕಾಡನ್ನೆಲ್ಲ ಸುತ್ತು ಹುಡುಕಿದ್ದೇವೆ ಸರ್. 2-3 ಶಾಂತಿವನ ಒಳಗಡೆನೇ ಕಾಡಿನ ಕೂಡ ಹುಡುಕಿದ್ದೇವೆ ನಾವು. ಮತ್ತು ಸೌಜನ್ಯ ಬಾಡಿ ಈಗ ಸಿಕ್ಕಿರುವಂಥ ಸ್ಥಳ ಇದೆ ಸರ್, ಅಲ್ಲಿ ಕೂಡ ಹುಡುಕಿದ್ದು. ಅಲ್ಲಿನೂ ಯಾವುದೇ ಕ್ರೂ ಸಿಗಲಿಲ್ಲ. 12 ಗಂಟೆ ತನಕ ರಾತ್ರಿ ಹುಡುಕಿದ್ದೇವೆ. ಸುಮಾರು ಒಂದು 12 ಗಂಟೆ ಹೊತ್ತಿಗೆ ಅಲ್ಲಿ ಶಾಂತಿವನ ದ್ವಾರದ ಹತ್ರನೇ ನಾನು ನಿಂತಿರಬೇಕಾದ್ರೆ NR ಉಡುಪ ಧರ್ಮಸ್ಥಳ ಅಲ್ಲಿ ಕೆಲಸ ಮಾಡ್ತಿದ್ದವರು, ಇನ್ನೊಬ್ಬರು ಪಾರ್ಶ್ವನಾಥ್ ಜೈನ್ ಅಂತೇಳಿ, ಇಬ್ಬರು ಉಜಿರ ಕಡೆಯಿಂದ ಬರ್ತಾಯಿದ್ರು. ಬಂದಾಗ ನಿಲ್ಲಿಸಿದ್ರು. ನಮ್ಮ ಪರಿಚಯ ಇತ್ತು, ನಮ್ಮ ಪರಿಚಯದವರು ಆದಾಗ ಏನು ವಿಷಯ ಅಂತ ಕೇಳಿದರು. ನಾವು ತುಂಬ ಜನ ಇದ್ವಿ. ಹಾಗೆ ಆ ಗಾಡಿ ನಿಲ್ಲಿಸಿ ನಾವು ಹೇಳಿದೆ, ನನ್ನ ಅಕ್ಕನ ಮಗಳು ಕಾಣೆಯಾಗಿದ್ದಾಳೆ, ಸಂಜೆ ಹೊತ್ತಿನಲ್ಲಿ ನಾನು ಮಾತಾಡಿದ್ದೇನೆ. ಮತ್ತು ಇಲ್ಲಿ ಶಾಂತಿವನ ಗೇಟ್ನವ್ರ ಹತ್ರ ಕೇಳಿದಾಗ ಹೇಳಿದರು, ಇಲ್ಲಿ ಶಾಂತಿವನ ದ್ವಾರ ದಾಟಿ ಹೋಗಿದ್ದಾಳೆ ಅಂತ ಹೇಳಿದರು. ಒಳಗಿನ ರೂಟ್ ಬರಲಿಲ್ಲ ಅವಳು. ಮತ್ತು ಹೌದಾ ಅಂತೇಳಿ ಅವ್ರು ಸೀದಾ ಹೋದರು. ಮತ್ತು ನಾವು 12 ಗಂಟೆ ದಾಟಿದ ತಕ್ಷಣ ಮತ್ತೆ ಮನೆಗೆ ಬಂದ್ವಿ. ಸೌಜನ್ಯ ಮಿಸ್ಸಾಗಿ ಸುಮಾರು ಒಂದು 8:30 ಹೊತ್ತಿಗೆ ನಾವು ಒಂದು ಸಲ ಧರ್ಮಸ್ಥಳ ಹೊರಟಾಣೆಗೆ ಹೋಗಿದ್ದೆ ನಾನು. ಹೌದೌದು ಸರ್. ಅಣ್ಣ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹೋಗಿದ್ದ. ನಾನು ಹೊರಟಾಣೆಗೆ ಹೋದಾಗ ಅಲ್ಲಿ ಹೇಳಿದೆ, ಮಿಸ್ ಆಗಿದೆ ನಮ್ಮ ಅಕ್ಕನ ಮಗಳು ಅಂತೇಳಿ. ಇವತ್ತು ಕಂಪ್ಲೇಂಟ್ ತೊಗೊಳ್ಲಿಕ್ಕೆ ಆಗೋದಿಲ್ಲ, ನೀವು ನಾಳೆ ಬೆಳಿಗ್ಗೆ ಬನ್ನಿ ಅಂತ ಹೇಳಿದ್ರು. ಸರಿ, ನಾನು ನಮ್ಮ ದನಿಗಳ ಹತ್ರ ಒಂದು ಸಲ ಮಾತಾಡಲಿಕ್ಕೆ ಉಂಟು, ಅವ್ರ ಹತ್ರ ಒಂದು ವಿಚಾರ ಹೇಳಲಿಕ್ಕಿದೆ ಅಂತೇಳಿ ಹೇಳಿದ ತಕ್ಷಣ ಹೇಳಿದ್ರು, ಹೌದಾ, ಹಾಗಾದ್ರೆ ನಾವೀಗ ಮನೆಗೆ ಬರ್ತೇವೆ ಅಂತ ಹೇಳಿದ್ರು. ಆಯ್ತು, ನೀವು ಹೋಗಿ, ನಾವು ದನಿಗಳ ಹತ್ರ ಮಾತಾಡಿ ಬರ್ತೀವಿ ಸರ್ ಅಂತ ಹೇಳಿದೆ. ದನಿಗಳ ಮಾತಾಡ್ಲಿಕ್ಕೆ ಹೋದಾಗ ದನಿಗಳು ಸಿಕ್ಕಿದ್ರು ನಮಗೆ. ಆ ವಿಚಾರವನ್ನು ನಾನು ಹೇಳಿದೆ ಅವ್ರ ಹತ್ರ. ಅವ್ರು ನನ್ನ ಹತ್ರನೇ ಆವಾಗ ಪ್ರಶ್ನೆ ಮಾಡಿದರು. ಯಾರೆಲ್ಲ ಹೋಗಿದ್ರು ದನಿಗಳ ಹತ್ರ? ನಾನು ಮತ್ತು ಸೌಜನ್ಯನ ತಂದೆಯ ತಂದೆ ಪೋಣಿಗೌಡ, ಸೌಜನ್ಯ ಅಜ್ಜ ಅವರು, ಮತ್ತು ನೇಮಣ್ಣ ಗೌಡ ಅಂತೇಳಿ ನಮ್ಮ ದೊಡ್ಡಪ್ಪ ಅವರು, ಮತ್ತೊಂದು ಇಬ್ಬರು ಇದ್ದರು ನನ್ನೊಟ್ಟಿಗೆ. ನಾನೇ ಮಾತಾಡಿದೆ ಅವ್ರ ಹತ್ರ. ಒಂದು 9 ಆಗ್ಬೋದು ರಾತ್ರಿ. ನಮ್ಮ ಅಕ್ಕನ ಮಗಳು ಕಾಣೆಯಾಗಿದ್ದಾಳೆ, SDM ಅಲ್ಲಿ 2nd PUC ಓದ್ತಿದ್ದ ಹುಡುಗಿ, ನಾನು ನೋಡಿದ್ದೇನೆ ಅವಳನ್ನು ನೇತ್ರಾವತಿಯಲ್ಲಿ. ಆಗ ಅವ್ರು ಹೇಳಿದ್ರು, ಇಲ್ಲ ನೆಂಟರ ಮನೆಗೆ ಹೋಗಿರ್ಬೋದು ಅಂತ ಹೇಳಿದರು. ನೆಂಟರ ಮನೆಗೆ ಶಾಂತಿವನ ಗೇಟ್ ದಾಟಿದ ಮೇಲೆ ಯಾವುದೇ ವಾಹನವಾಗಲಿ, ವೆಹಿಕಲ್, ಬಸ್ಸು ಆಗಲಿ ಯಾವ್ದು ನಿಲ್ಲಿಸೋದಿಲ್ಲ. ಅವಳು ಊಟ ಆಗಲಿಲ್ಲ, ಹಸಿವಾಗ್ತದೆ, ನಾನು ಮನೆಗೆ ಹೋಗ್ತೇನೆ ಅಂತ ನನ್ನ ಹತ್ರ ಹೇಳಿ ಹೋದ ಅವಳು. ನೆಂಟರ ಮನೆಗೆಲ್ಲ ಕೇಳಿ ಆಗಿದೆ, ಎಲ್ಲಿ ಬರಲಿಲ್ಲ ಅಂತ ಹೇಳಿದರು. ಆಗ ನನ್ನ ಹತ್ರನೇ ಅವ್ರು ಕೇಳ್ತಾರೆ ದನಿಗಳು, ಏನಾಗಿರ್ಬೋದು ಹಾಗಾದರೆ, ನೀವೀಗ ಅವಳು ಎಲ್ಲಿ ಹೋಗಿರ್ಬೋದು ಅಂತ ನಿಮ್ಮದೊಂದು ಅಭಿಪ್ರಾಯ ಅಂತ ಹೇಳಿದ್ರು. ಇಲ್ಲ, ಅವಳನ್ನು ಯಾರ ಕಿಡ್ನಾಪ್ ಮಾಡಿದ್ರು ಅಂತ ಹೇಳಿದ್ರು. ನೀವು ಅದನ್ನು ಹೇಗೆ ಹೇಳ್ತೀರಿ ಅಂತ ನನ್ನ ಹತ್ರ ಪ್ರಶ್ನೆ ಮತ್ತೆ ಮಾಡಿದರು. ಹೇಗೆ ನೀವು ಹೇಳ್ತೀರಿ? ನಾನು ಹೇಳಿದೆ, ಒಳಗಿನ ರೂಟ್ ಅವ್ರು ಬರಲಿಲ್ಲ, ಮತ್ತು ಈ ಶಾಂತಿವನದ ದ್ವಾರ ದಾಟಿ ಹೋಗಿದ್ದಾಳೆ ಅವಳು, ಹಾಗಾದರೆ ಬೇರೆ ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಅದು ಕಿಡ್ನಾಪ್. ಹೌದೌದೌದು, ಪ್ರಕೃತಿ ಚಿಕಿತ್ಸಾಲಯ ದಾಟಿದ ಮೇಲೆ ಹೋಗ್ಬೇಕು, ಒಂದು ಒಳಗಿನ ರೂಟು ಬರಬೇಕು. ಬರಲಿಲ್ಲ ಅಂದಮೇಲೆ ಯಾರ ಕಿಡ್ನಾಪ್ ಮಾಡಿರಬೇಕು. ಅಷ್ಟೊತ್ತಿನಲ್ಲಿ ಯಾರು ಇರ್ಬೋದು? ಈ ಊರಿನವ್ರು ಇರ್ಬೋದಾ, ಅಲ್ಲ ಇಲ್ಲಿಗೆ ಬಂದ ಭಕ್ತಾದಿಗಳಿರ್ಬೋದು ಅಂತ ಕೇಳಿದರು. ನಾನು ಹೇಳಿದೆ, ಅದು ಹೇಗೆ ನಾವು ಹೇಳೋದು? ನಾನು ಅದಕ್ಕಿಂತ 5 ನಿಮಿಷ ಮುಂಚೆ ಅದೇ ರೋಡಲ್ಲಿ ಜೀಪಲ್ಲಿ ಹೋಗ್ಬೇಕಾದ್ರೆ ಒಂದು ಮನುಷ್ಯನಿರಲಿಲ್ಲ, ಒಂದು ಗಾಡಿ ವೆಹಿಕಲ್ ಕೂಡ ಇರಲಿಲ್ಲ, ಅಷ್ಟು ಜೋರು ಮಳೆ ಬರ್ತಿತ್ತು. ಒಂದು 10 ನಿಮಿಷದಲ್ಲಿ ಆ ಘಟನೆ ಆಗಿರಬೇಕಾದ್ರೆ ಯಾರೋ ಅದನ್ನು ಆ ಸಮಯ ಸಂದರ್ಭವನ್ನು ಉಪಯೋಗ ಮಾಡಿರ್ಬೋದು ಅಂತ ಹೇಳಿದೆ ನಾನು. ಸರಿ ಆಯಿತು, ಇವಾಗ ರಾತ್ರಿ ಆಯ್ತಲ್ಲ, ನಾಳೆ ಬೆಳಿಗ್ಗೆ ಬನ್ನಿ, ನಾನು SP ಅವ್ರ ಹತ್ರ ಮಾತಾಡ್ತೇನೆ ಅಂತ ಹೇಳಿದರು. ಬೆಳಿಗ್ಗೆ ಸುಮಾರು ಒಂದು 8 ಗಂಟೆ ನಾವು ಹೊರಟಿದ್ವಿ, ನಾವು, ನಮ್ಮ ತಂದೆ, ನಮ್ಮ ಅಣ್ಣ. ಇಲ್ಲ, ಅವತ್ತು ರಾತ್ರಿ ಕಂಪ್ಲೇಂಟ್ ಕೊಡಿ, ನಾನು ಮಾತಾಡ್ತೇನೆ ಅಂತ ಕಂಪ್ಲೇಂಟ್ ಕೊಡ್ಲಿಕ್ಕೆ ನಿಮಗೆ ಕಳಿಸಿಲ್ವಾ? ಇಲ್ಲ, ಏನು ಹೇಳಿ, ಇವತ್ತು ಮನೆಗೆ ಹೋಗಿ ಅಂತ ಹೇಳಿದರು. ಇವತ್ತು ಮನೆಗೆ ಹೋಗಿ, ರಾತ್ರಿ ಆಯಿತು, ಇವತ್ತು ಮನೆಗೆ ಹೋಗಿ ನಾಳೆ ನೋಡುವ, ನಾಳೆ ಬೆಳಿಗ್ಗೆ ಬನ್ನಿ ಅಂತ ಹೇಳಿದರು. ಹಾಗೆ ನಾಳೆ ಬೆಳಿಗ್ಗೆ ಸರಿ ಅಂತೇಳಿ ಬಂದು ಮರುದಿವಸ 8 ಗಂಟೆಗೆ ನಾವು ಹೋಗಿದ್ದೀವಿ. ಫಸ್ಟಿಗೆ ಇಲ್ಲ ಅಲ್ಲಿಗೆ ದನಿಗಳ ಮನೆಗೆ ಹೋದ್ವಿ. ಆಗ ಚಿಕ್ಕ ದನಿಗಳು ಫಸ್ಟ್ ಸಿಕ್ಕಿದ್ರು. ಚಿಕ್ಕ ದನಿಗಳು ಸಿಕ್ಕಾಗ ನಮ್ಮ ತಂದೆ ಹತ್ರ ಕೇಳಿದ್ರು, ಏನು ಬಂದದ್ದು ಇಲ್ಲಿ? ಅದಕ್ಕೆ ನಮ್ಮ
ಮಗಳ ಮಗಳು ಮೊಮ್ಮಗಳು ಕಾಣೆಯಾಗಿದೆಯಲ್ಲ ನಿನ್ನೆ ಕಾಲೇಜಿಂದ ಬರಬೇಕಾದ್ರೆ ಎಷ್ಟನೇ ಕ್ಲಾಸು ಸೆಕೆಂಡ್ PUC. ಅದೇ ಈ ಏಜಲ್ಲಿ ಎಲ್ಲಿ ಯಾರೊಟ್ಟಿಗೆ ಹೋಗಿರ್ಬೋದು. ನೀನು ಅದಕ್ಕೆಲ್ಲ ತಲೆಬಿಸಿ ಮಾಡಬೇಡ, 2 ದಿವಸದಲ್ಲಿ ಬರ್ಬೋದು ಅವಳು, ಇನ್ನು ಬಂದಮೇಲೆ ಹೊಡಿಲಿಕ್ಕೇನು ಹೋಗಬೇಡ, ಗೊತ್ತಾಯ್ತಲ್ಲ ಅಂತ ಹೇಳಿದರು. ನಾವು ಮಾತಾಡ್ಲಿಕ್ಕೆ ಆಗ್ತದ ದಣಿಗವ್ರ ಹತ್ರ. ನಾವು ಸುಮ್ಮನೆ ಆದ್ವಿ. ಮತ್ತು ಅವರು ಒಳಗೆ ಹೋದರು. ಒಂದು ಅರ್ಧ ಗಂಟೆ ಬಿಟ್ಟ ತಕ್ಷಣ ದಣಿಗಳು ಸಿಕ್ಕಿದ್ರು, ದೊಡ್ಡ ದಣಿಗಳು. ಅವ್ರ ಹತ್ರ ವಿಚಾರವನ್ನು ಹೇಳಿದಾಗ ಅವರು ನಮ್ಮ ತಂದೆ ಹತ್ರ ಹೇಳಿದರು, ನಿನ್ನ ಮಗ ನಿನ್ನೆ ನನ್ನ ಹತ್ರ ಹೇಳಿದ ಆ ವಿಚಾರವನ್ನು. ನಾನು ಅವಾಗ ಹೇಳಿದೆ, ಇವು ಹೇಗೆ ಆ ವಿಚಾರವನ್ನು ಕಿಡ್ನ್ಯಾಪೇ ಆಗಿದೆ ಅಂತ ಹೇಳಿದ. ನಾನು ರಾತ್ರಿ ಯೋಚನೆ ಮಾಡಿದೆ, ಅಷ್ಟು ನಿಖರವಾಗಿ ಇವು ಹೇಗೆ ಹೇಳಿದ ಅಂತೇಳಿ. ಆದರೆ ಈಗ ನನಗೆ ಅನಿಸೋದು ಅವು ಹೇಳಿದ ವಿಚಾರ ಸರಿಯಾಗಿದೆ, ಅದೇ ಕರೆಕ್ಟ್ ಅಂತ ಅನಿಸ್ತುಂಟು ಅಂತ ಹೇಳಿದರು. ನಾನು ನೋಡುವ, ನಾನು ಇವತ್ತು ಪೊಲೀಸಿಗೆ ಅದರ ಉನ್ನತ ಅಧಿಕಾರಿಗಳ ಹತ್ರ ಮಾತಾಡಿ ಅದರ ವಿಚಾರವನ್ನು ಮಾತಾಡ್ತೇನೆ. ಮತ್ತು ಅಲ್ಲಿ ಕೂತ್ಕೊಂಡು ಹೇಳಿದರು, ನೋಡು ಇಲ್ಲಿ ಮಂಜಸ್ವಾಮಿ ಅಣ್ಣಸ್ವಾಮಿ ಇದ್ದರೆ ಯಾರು ಏನು ಮಾಡಿದಾರೋ ಅದು ಸಿಕ್ಕೇ ಸಿಗ್ತದೆ, ನೀನೊಂದು ದೇವ್ರ ಹತ್ರ ಹರಕೆ ಹೊತ್ಕೋ ಅಂತ ನಮ್ಮ ತಂದೆ ಹತ್ರ ಹೇಳಿದರು. ಇಲ್ಲ ಕಂಪ್ಲೇಂಟ್ ವಿಚಾರನೇ ಹೇಳಿಲ್ಲ ಅವರು. ದೇವ್ರ ಮೇಲೆ ಭಾರ ಹಾಕ್ಲಿಕ್ಕೆ ಹೇಳಿದರು. ನಮ್ಮ ತಂದೆ ಹಾಗೆ ಅಲ್ಲಿ ಹೇಳಿ ದೇವರು ನೆನೆಸ್ಕೊಂಡು ಒಂದು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡೆ ನಾವು ಬಂದ್ವಿ. ಇನ್ನು ನಾವು ಪೊಲೀಸ್ ಸ್ಟೇಷನ್ಗೆ ಬೆಳ್ತಂಗಡಿ ಹೋಗುವ ಅಂತೇಳಿ ಅಲ್ಲಿ ಇಲ್ಲ, ಹೊರಟಾನೆ ಇತ್ತು ಅಷ್ಟೇ. ಹಾಗೆ ಅಲ್ಲಿ ಕಂಪ್ಲೇಂಟ್ ತಗೊಳ್ಳೋದಿಲ್ಲ ಅಂತ ಹೇಳಿದಾರಲ್ಲ ರಾತ್ರಿನೇ. ಮತ್ತೆ ನಾವು ಮರು ದಿವಸ ಹೋಗೋ ಅವಶ್ಯಕತೆ ಬೀಳಲಿಲ್ಲ ಅಲ್ಲಿ. ಇನ್ನು ಸೀದಾ ಅಂದರೆ SI ಅಲ್ಲಿ ಇರೋದಿಲ್ಲ, ಠಾಣೆಯಲ್ಲಿ SI, ಇಲ್ಲಿ ಹೊರ ಠಾಣೆಯಲ್ಲಿ SI ಇರೋದಿಲ್ಲ. SI ದನಿಗಳು ಹೇಳಿದಾಗ ಎಲ್ಲ ನಡೆಯುತ್ತೆ. ಹೌದೌದು, ಅವ್ರು ಹೇಳಿದ್ರೆ ಮಾತ್ರ ಅಲ್ಲಿ. ಮತ್ತೆ ಬೆಳ್ತಂಗಡಿ ಹೋಗ್ಬೇಕಂತೇಳಿ ನಾವು ಹೊರಟ್ವಿ. ನೇತ್ರಾವತಿ ನಮ್ಮ ಪಾಂಗಲ ರೋಡ್ ಕ್ರಾಸ್ ಆಗುವ ಹತ್ರ ಬರಬೇಕಾದ್ರೆ ಇಬ್ಬರು PCಗಳು ನಿಂತ್ಕೊಂಡಿದ್ರು ಸರ್ ಅಲ್ಲಿ. ನಮ್ಮ ಮನೆ ಕಡೆ ಪಾಂಗಲ ರೋಡ್, ನೇತ್ರಾವತಿಯಿಂದ ಪಾಂಗಲ ಕಡೆಗೆ ಹೋಗೋ ರೋಟಲ್ಲಿ ಇಬ್ಬರು PCಗಳು ನಿಂತ್ಕೊಂಡಿದ್ರು. ನಮ್ಮನ್ನು ನೋಡಿ ನಿಲ್ಲಿಸಿದ್ರು. ನೀವೆಲ್ಲಿ ಹೋಗ್ತೀರಿ? ನಾವು ಸ್ಟೇಷನ್ಗೆ ಹೋಗ್ತಿದ್ವಿ. ನೀವು ಹೋಗೋದು ಬೇಡ, SI ಇಲ್ಲೇ ಬರ್ತಾರಂತೆ. ಇಲ್ಲಿ ಹೌದು, SI ಈಗ ಇಲ್ಲಿಗೆ ಬರ್ತಾರಂತೆ. ನಮಗೆ ಅವಾಗ ಏನು ಅನಿಸ್ಲಿಲ್ಲ, ಇವಾಗ ನಮಗೆ ಅನಿಸ್ತುಂಟು. ಆದರೆ ಪೊಲೀಸ್ನವರಿಗೆ SIಗೆ ಮುಂಚೆನೆ ಗೊತ್ತಿತ್ತು ಬಾಡಿಯಲ್ಲಿ ಬಿದ್ದಿರೋದು ವಿಚಾರ. ಇಲ್ಲಾಂದ್ರೆ ಅವರು ಕಂಪ್ಲೇಂಟ್ ಕೊಡದೆ ಬರೋದು ಅಂತ ಹೇಳಿದ್ರೆ ಕೊಟ್ಟರೆ ತಗೊಳ್ಳಿಲ್ಲ. ರಾತ್ರಿ ಕೊಟ್ಟ ಕಂಪ್ಲೇಂಟ್ ತಗೊಳ್ಳಿಲ್ಲ. ಹೌದೌದು, ಬೆಳ್ತಂಗಡಿಗೆ ಕೂಡ ಹೋಗಿದೆ, ಅಲ್ಲಿಂದ ತಗೊಳ್ಳಿಲ್ಲ. ನಮ್ಮ ಅಣ್ಣ ಹೋಗಿದ್ದಾನೆ. ಹೌದೌದು, ನಾನು ಹೊರ ಠಾಣೆಗೆ ಹೋಗಿದ್ದೆ. ಅವರು ನಮ್ಮ ಅಣ್ಣ ಮತ್ತೆ ಅಪ್ಪ ಅಲ್ಲಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರು. ಹೌದು, ಅಲ್ಲಿಂದ ತಗೊಳ್ಳಿಲ್ಲ ಕಂಪ್ಲೇಂಟ್. ನಾನೇ ರೈಟ್ರು ಇದ್ರು. ರೈಟ್ರು ಏನು ಬಂದದಂದ್ರೆ ನಾವೊಂದು 7-8 ಜನ ಹೋಗಿದ್ದೇವೆ. ನೋಡಿ, ಈಗ ನಮ್ಮ ಮೊಮ್ಮಗಳು ಹೀಗೆ ಆಗಿದ್ದಾಳೆ, ಹೇಗೆ ಆಗಿದ್ದಾಳೆ ಏನಂತ ಗೊತ್ತಿಲ್ಲ, ಅದಕ್ಕೆ ಒಂದು ಕಂಪ್ಲೇಂಟ್ ನೀವು ಕೊಡಬೇಕಂತ ಬಂದು. ಇವತ್ತು ಕಂಪ್ಲೇಂಟು ಕೊಡಲಿಕ್ಕೆ ಆಗೋದಿಲ್ಲ, ನಾಳೆ ಬೆಳಿಗ್ಗೆ ಬನ್ನಿ. ಅದು ಯಾರ ಈ ಪ್ರಾಯದಲ್ಲಿ ಮಕ್ಕಳು ಎಷ್ಟು ಹಾಗೆ ಹೋಗ್ತಾರೆ, ಅದು ಬಾಕಿ ಮಕ್ಕಳು ಕರೆಕ್ಟ್ ಹೋಗೋದು. ನನ್ನ ಮೊಮ್ಮಗಳು ಹಾಗೆ ಆಗಲಿಲ್ಲ. ನೀವು ಹೇಗೆ ಹೇಳಿದ್ದೀರಿ? ಯಾಕೆ ಹೇಳಿದ್ದು? ನಾನೇ ಹೇಳಿದೆ ಏನಂತ ಹಾಗೆ ತುಂಬ ಮಾತಾಡಿದ್ದು. ನಾನು ಬಿಡಲಿಲ್ಲ. ನಾವು ಟೆನ್ಷನಲ್ಲಿದ್ದೇವೆ, ಅವರೊಂದು ಜಾಲ್ನಲ್ಲಿದ್ದಾರೆ. ಪೊಲೀಸಿನವರು ಹೇಗೆ ಇರಬೇಕು? ನಮ್ಮನ್ನು ಇಷ್ಟು ಜನರನ್ನು ಒಂದು ರಕ್ಷಣೆ ಮಾಡುವವರು ಯಾರೆಲ್ಲವರಿಗೆ? ಆಯಿತು, ಅಷ್ಟಕ್ಕೆ ನಾಳೆ ಮಾಡುವ. ನಾವು ಅಲ್ಲಿಂದ ಬಂದು ಸಾಧಾರಣ 12 ಗಂಟೆ ನೇತ್ರಾವತಿಗೆ ಬರುವಾಗ 12:30 ಆಗಿದೆ. ಅಷ್ಟೊತ್ತಿಗೆ ಜನ ಫುಲ್ಲು ಕಾಡಿನಲ್ಲಿ ಫುಲ್ಲು ಲೈಟು, ಪ್ರತಿಯೊಬ್ಬರ ಹತ್ರ ಲೈಟ್ ಉಂಟು, ಎಲ್ಲ ತಿರುಗಾಡ್ತಾ ಇದ್ದಾರೆ. ನಾವು ನಿಲ್ಲಿಸಿ ತುಂಬ ಹೊತ್ತು ಆದೆವು. ಆಮೇಲೆ ಇನ್ನು ಇಲ್ಲಿ ಎಂತ ಮಾಡೋದು ಅಂತ ಮತ್ತೆ ಹೋದ್ವಿ. ಇನ್ನು ನಾಳೆ ಮರು ದಿವಸ ಸಿಕ್ಕಿದ್ರು. ಅಲ್ಲಿ ಇಬ್ಬರು ನಿಲ್ಲಿ ಕೇಳಿದರು, ಈಗ SI ಬರ್ತಾರೆ ನಿಲ್ಲಿ. ನಮ್ಮ ತಂದೆಯನ್ನು ಜೀಪಲ್ಲಿ ಕೂರಿಸಿದೆ ಅಲ್ಲಿ, ನೀವು ಇಲ್ಲೇ ಇರಿ ಅಂತೇಳಿ. ನಾನು ಕೆಳಗೆ ಇಳಿದು ನಮ್ಮೊಟ್ಟಿಗೆ ಒಂದು 3-4 ಜನ ಹುಡುಗರೆಲ್ಲ ಇದ್ದರು. ಸುಮ್ಮನೆ ನಿಲ್ಲೋದು ಬೇಡ, ಇನ್ನೊಂದು ಸತಿ ನಾವು ಹುಡುಕುವ. ರಾತ್ರಿ ಎಲ್ಲ ಹುಡುಕಿದ್ವಿ, ಮರು ದಿವಸ ಮತ್ತೆ ಹುಡುಕುವ ಅಂತ ಅದೇ ಕಾಡನ್ನು ಮತ್ತೆ ಸುತ್ತುವರೆದು ಹುಡುಕಿದ್ದೇವೆ ಸರ್. ಒಂದು 4 ಜನ ಮೈನ್ ರೋಡ್ ಆಗಿ ಆ ತೊರೆ ಹತ್ರ ಇಳಿದ್ರು. ಇದೊಂದು ಸುಮಾರು ಒಂದು 9:30-10 ಗಂಟೆ ಸುಮಾರಿಗೆ ನಾವು ಆ ಕಾಡಿನ ಹಿಂಭಾಗದ ರೂಟಾಗಿ ಬಂದ್ವಿ. ಅಷ್ಟೊತ್ತಿಗೆ ನಮ್ಮೊಟ್ಟಿಗೆ ಇದ್ದವರು ಒಬ್ರು ಕರೆದ್ರು, ಇಲ್ಲೊಂದು ಬಾಡಿ ಇದೆ ಅಂತ ಹೇಳಿದ್ರು. ಇಲ್ಲ ಪೊಲೀಸ್ನವರಲ್ಲ, ನಮ್ಮವರು. ನಾವು ಹುಡುಕ್ಲಿಕ್ಕೆ ಹೋಗಿದ್ವಲ್ಲ ಸರ್ ಅಷ್ಟೊತ್ತಿನಲ್ಲಿ. ನಾನು ಆ ಕಡೆಯಿಂದ ಅದು ಸುತ್ತಾಕಿ ಬಂದು ಅಲ್ಲಿ ಬಂದು ನೋಡಿದ ತಕ್ಷಣ ಫಸ್ಟಿಗೆ ನಮ್ಮ ಸೊಸೆಯ ಮೃತದೇಹವನ್ನು ಗುರುತು ಹೇಳಿದವನು ನಾನೇ. ಇದು ನನ್ನ ಸೊಸೆ ಇದು ಅಂತೇಳಿ.
ನೋಡಿದಾಗ ಏನ ಆಗಿದೆ ಅಂತ ಒಂದು ತಲೆಗೆ ಏನೋ ಒಂದು ಯಾವುದೋ ಒಂದು ಹೊಡೆದಾಗೆ ಆಗಿದೆ ಸರ್ ನನಗೆ. ಅಲ್ಲಿಂದ ಒಂದು ಸಲ ಬೊಬ್ಬೆ ಹೊಡೆದು ಹೊರಗೆ ಬಂದು ನಾನು ಸೀದಾ ತಂದೆಯನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದೆ. ಸೀದಾ ಓಡ್ಕೊಂಡು ಬಂದೆ. ತಂದೆಯನ್ನು ಕರ್ಕೊಂಡು ಬಂದು ಅಲ್ಲಿ ತೋರಿಸ್ಬಿಟ್ಟು ನಾವು ಸೀದಾ ಮನೆಗೆ ಬಂದ್ಬಿಟ್ಟು ಸರ್. ಆಮೇಲೆ ಅಲ್ಲಿ ಏನು ನಡೆದಿದೆ ಎಲ್ಲ ಮತ್ತೆ ನಮ್ಮ ಅಣ್ಣ ಬಂದಿದ್ದೆ ಅಲ್ಲಿ. ಮತ್ತೆ ಅಲ್ಲಿ ಯಾರನ್ನು ಪೊಲೀಸವರು ಹತ್ರ ಹೋಗ್ಲಿಕ್ಕೆ ಬಿಡಲಿಲ್ಲ ಅಂತೆ. ಒಂದು ಚೀಟ್ ಇತ್ತು ಸರ್ ಅಲ್ಲಿ, ಬಾಡಿ ಹತ್ರ ಒಂದು ಚೀಟ್ ಸಿಕ್ಕಿತ್ತು. ಆ ಚೀಟ್ ಕಂಡಿದೆ ನನಗೆ, ಕಂಡಿದೆ. ಅದು ನಂಬರ್ ಯಾವುದಂತ ನನಗೆ ಕಾಣಲಿಲ್ಲ, ಚೀಟ್ ಕಂಡಿದೆ. ಮತ್ತೆ ಇವರು ಅದು ಬಾಡಿ ಇದ್ದ ಜಾಗದ ಫೋಟೋ ತೆಗೆದಾಗ ಕೂಡ ಆ ಚೀಟದೊಂದು 2-3 ನಂಬರ್ ಕಾಣಿಸುತ್ತೆ. ಅದೇ ಯಾವ ನಂಬರ್ ಅಂತ ಗೊತ್ತಿಲ್ಲ. ಪೊಲೀಸ್ನವರು ಹೇಳ್ತಾರೆ ನಮ್ಮ ಅಕ್ಕನ ನಂಬರ್ ಅಂತ ಹೇಳ್ತಾರೆ. ಅಂದ್ರೆ ನಿಮಗೆ ಸಾಧಾರಣ 9:10 ಗಂಟೆಗೆ ಬಾಡಿ ಸಿಕ್ಕಿದೆ, ಗೊತ್ತಾಗಿದೆ? ಹೌದು ಹೌದು ಸರ್, ಒಂದು 10 ಗಂಟೆ ಆಗ್ಬೋದು, 10 ಕಾಲು. ಮತ್ತೆ ಏನಾಯ್ತು? ನಾವು ಮತ್ತೆ ಅವತ್ತು ಮನೆಗೆ ಬಂದ್ವಿ. ಮತ್ತೆ ಅಲ್ಲಿ ಬಾಡಿ ಹತ್ರ ಅದ್ರದ್ದು ಎಲ್ಲ ಮಾಡ್ಬೇಕು. ನಮ್ಮ ಅಣ್ಣ ಇದ್ದಲ್ಲಿ ಮತ್ತೆ ಜನ ಎಲ್ಲ ತುಂಬ ಸೇರಿದ್ರಂತೆ. ಮರು ದಿವಸ ಬೆಳಿಗ್ಗೆ ನಮ್ಮ ಇವರು ಕೃಷ್ಣ ಪೊಲೀಸ್, ಅಣ್ಣ ಅಂದರೆ ವಿಠಲ್ ಗೌಡ, ಕೃಷ್ಣ ಪೊಲೀಸ್ ಅವರು ಬಂದು ಬಂದರು ಇಲ್ಲಿಗೆ ಮನೆಗೆ ಬಂದು. ಸೌಜನ್ಯ ಉಪಯೋಗ ಮಾಡ್ತಿದ್ದ ಒಳ ಉಡುಪಿ ಒಂದು ಬೇಕಿತ್ತು, ಅದಲ್ಲಿ ನಮಗೆ ಬಾಡಿ ಹತ್ರ ಸಿಗಲಿಲ್ಲ. ಅವಳು ಯಾವ ಥರ ಹಾಕೊಂಡಿದ್ಲು ಅಂತ ಅದು ನಮಗೆ ಒಂದು ಗುರುತಿಗೆ ಬೇಕಂತ ಹೇಳಿದ್ರು. ಬೇರೆ ಕೊಡಿ ಅಂತ ಹೇಳಿದ್ರು. ಅಂದರೆ ಅಲ್ಲಿಲ್ಲ, ಅಲ್ಲಿ ಛತ್ರಿನೇ ಇರಲಿಲ್ಲ. ಈಗ ನಾವು ಮಾತಾಡ್ಬೇಕಾದ್ರೆ ಕೈಯಲ್ಲಿ ಛತ್ರಿ ಇತ್ತು, ಬಾಡಿ ಹತ್ರ ಛತ್ರಿ ಇಲ್ಲ, ಇಲ್ಲ ಚಪ್ಪಲಿ ಇರಲಿಲ್ಲ. ಸರಿ, ಅದು ಅಕ್ಕನ ಮನೆಯಿಂದ ಒಂದು ಶಾರ್ಟ್ಸ್ ಅರ್ಧೋಗಿತ್ತು, ಸ್ಟಿಚ್ ಮಾಡಿ ನಾನೇ ಒಂದು 6 ಇಂಚು ಉದ್ದ ನೂಲನ್ನು ಬಿಟ್ಟಿದ್ದೆ ಅದರಲ್ಲಿ. ಇಲ್ಲಿ ನಮ್ಮ ಹತ್ರ ಮಿಷನ್ ಇತ್ತು, ಮಿಷನ್ ಸ್ಟಿಚ್ ಮಾಡಿ ಒಂದು 6 ಇಂಚು ಉದ್ದ ನೂಲು ಬಿಟ್ಟಿದ್ದೆ. ಇವರು ಪಂಚನಾಮೆಗೆ ಅದನ್ನೇ ಇಟ್ಟಿದ್ದಾರೆ, ಸೌಜನ್ಯ ರೇಪ್ ಅಂಡ್ ಮರ್ಡರ್ ಆಗಿ ಬಾಡಿ ಸಿಕ್ಕಿರೋ ಜಾಗದಲ್ಲಿ ಸಿಕ್ಕಿದಂಥ ಒಳ ಉಡುಪಿ ಇದು ಅಂತೇಳಿ. ಹಾಗಾದ್ರೆ ನಾವು ಹೇಗೆ ನಂಬೋದು ಇವರ ಮಾತನ್ನು? ನಾನೇ ಸ್ಟಿಚ್ ಮಾಡಿ ಕೊಟ್ಟ ಒಂದು ಸುಮಾರು ನನಗೀಗ ಸರಿ ನೆನಪು ಒಂದು ಬ್ರೌನ್ ಕಲರ್ ಇರ್ಬೋದು ಅನ್ಸುತ್ತೆ ಸರ್, ಇದು ಒಳ ಉಡುಪು. ಅಷ್ಟು ಸ್ಟಿಚ್ ಮಾಡಿ ಅದಕ್ಕೆ ಸ್ಟಿಚ್ ಮಾಡಿದ್ದೇನೆ ನಾನು. ಆದರೆ ಇವಾಗ ಅದು ಕಲರ್ ಕರೆಕ್ಟ್ ನೆನಪಿಲ್ಲ ನನಗೆ. ಈಗ ನೀವು ಸೌಜನ್ಯ ಬಾಡಿ ನೋಡಿದಾಗ, ಮೊದಲನೇದಾಗಿ ನೋಡಿದಾಗ ಅಲ್ಲಿ ಅತ್ಯಾಚಾರ ಆದ ರೀತಿಯಲ್ಲಿ ಏನಾದರೂ ಅಲ್ಲಿ ಕುರುಹು ಏನಾದರೂ ಇತ್ತ? ಏನಿರಲಿಲ್ಲ, ಸುಮ್ಮನೆ ತಂದು ಎಳ್ಕೊಂಡು ಬಂದು ಅಲ್ಲಿ ಮಲಗಿಸಿದಾಗಿ ಕಂಡಿತ್ತು ಸರ್. ಅಷ್ಟೇ. ಹುಡುಗಿ ಎಷ್ಟು ಇದು ಒದ್ದಾಡಬೇಕು, ಕಟ್ಟಿ ಎಲ್ಲ ಇದ್ರಂತೆ. ಹೌದು, ಅದು ಕೈಯನ್ನು ಸರ್, ಕೈಯನ್ನು ಈ ಥರ ಮಾಡಿ ಅವಳ ವೇಲನ್ನು ಇದು ಮಾಡಿ ಒಂದು ಮರದ ಬೇರು ಒಂದಿತ್ತು, ಆ ಬೇರ್ನ ಒಂದು ಇದಕ್ಕೆ ಕಟ್ಟಿದ್ರು ಸರ್, ಹಿಂಗೆ ಮಾಡಿ. ಯಾಕಂದ್ರೆ ಕಟ್ಟಿಯ ಇದು ಮಾಡಿದಲ್ಲ ಅಲ್ಲಿಗೆ ಸ್ವಲ್ಪ ಇದು ಬಟ್ಟೆ ಎಲ್ಲ ಚಿಂದಿ ಆಗಿತ್ತು, ಪ್ಯಾಂಟ್ ಎಲ್ಲ ತೆಗೆದು ಮೇಲ್ಗಡೆ ಒಂದು ಸೈಡಲ್ಲಿ ಹಾಕಿದ್ರು, ಜಸ್ಟ್ ಸ್ವಲ್ಪ ಮೇಲೆ ಇತ್ತು. ಅಲ್ಲಿ ಆಗಿದ್ದಲ್ಲ. ಒಂದು ಸತಿ CBI ತನಿಖೆ ಆಗಬೇಕಾದ್ರೆ ಸರ್, CBI ಅಧಿಕಾರಿಗಳು ಒಂದ್ಸಲ ನಾನು ಮತ್ತೆ ನಮ್ಮ ತಂದೆ ನಮ್ಮ ಅಣ್ಣ ಎಲ್ಲ ಇದ್ದ, ಅವಾಗ ಹೇಳಿದ್ರು ನಮಗೆ ಅದರದ್ದು ಸೌಜನ್ಯನ ಬೆನ್ನಿನ ಭಾಗದ ಒಂದು ವಿಡಿಯೋ ತೋರಿಸಿ ಹೇಳೋದು, ನೋಡಿ ಸೌಜನ್ಯ ಒಂದು ಅತ್ಯಾಚಾರ ಆಗಿರೋದು ಅಲ್ಲಿ, ನೀವು ಸುಮ್ಮನೆ ಅಲ್ಲಿ ಯಾಕೆ ಇಲ್ಲ ಅಂತ ಹೇಳ್ತೀರಿ. ಅದು ಯಾವ ಥರ ಇತ್ತಂದ್ರೆ ಮಾರ್ಕ್ ಅಂತ ಹೇಳಿದೆ ಸರ್, ಈ ಬಾಡಿಯನ್ನು ನಾವು ಸ್ಟ್ರೈಟಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎಳ್ಕೊಂಡು ಹೋಗೋದಾಗ ಯಾವ ಥರ ಮಾರ್ಕ್ ಬೀಳುತ್ತೆ, ಸ್ಟ್ರೈಟ್ ಲೈನ್ ಬೀಳುತ್ತೆ ಸರ್. ಈಗ ಅಲ್ಲಿ ಅತ್ಯಾಚಾರ ಆಗಿರ್ಬೇಕಾದ್ರೆ ಹುಡುಗಿ ಹೊರಲಾಡಿ ಹೊರ ರೀತಿಯಲ್ಲಿ ಒಂದು ಮಾರ್ಕಿಂಗ್ಗೆ ಒಂದು ರೌಂಡ್ ಥರ ಅಂತ ಬಂದಿರಬೇಕಲ್ಲ ಸರ್, ಇದು ಲೈನ್ ಆಗಿತ್ತು ಸರ್. ಅವಾಗ ಅದಕ್ಕೆ ನಾನು ಹೇಳಿದೆ ಸರ್, ಅವ್ರ ಹತ್ರ ಹೇಳಿದೆ, ನೀವು ಈಗ ಅಲ್ಲೇ ಅತ್ಯಾಚಾರ ಮಾಡಿದೆ ಅಂತ ಹೇಳ್ತೀರಿ, ಹಾಗಾದ್ರೆ ಇದು ಬೆನ್ನಿನ ಮೇಲೆ ಇರುವ ಮಾರ್ಕ್ ಯಾವ ಥರ ಇದೆ? ಮೈ ಮೇಲೆ ಎಲ್ಲ ಕೊಳೆ ಎಲ್ಲ ಏನು ಕೆಸರು ಎಲ್ಲ ಇಲ್ಲ ಏನಿರಲಿಲ್ಲ ಸರ್. ಬ್ಯಾಗ್ ಇತ್ತು ಅಂತ ಹೇಳ್ತಾರೆ, ಬ್ಯಾಗ್ ಇತ್ತು, ಒದ್ದೆ ಆಗಿರಲಿಲ್ಲ ಅದು. ಬ್ಯಾಗ್ ಒದ್ದಾಗಿಲ್ಲ. ಇಲ್ಲ, ಅದು ಕೈಗೆ ಸಿಕ್ಕಿಸ್ಕೊಂಡಿದ್ರು. ಅದರ ಇದು ಒಂದು ಲಾಡಿ ಥರ ಇತ್ತು ಸರ್, ಅದು ಕೈಗೆ ಸಿಕ್ಕಿಸಿದ ಹಾಗೆ. ಮಳೆ ಬಂದ್ರು ಕೂಡ ಬ್ಯಾಗ್ ಒದ್ದೆ ಆಗಲಿಲ್ಲ. ಅಲ್ಲಿ ಆಗಲಿಲ್ಲ. ನಾವು ಹೇಳೋದು ಅಲ್ಲಿ ಆಗಿರ್ಬೇಕು. 4 ಕಾಲಿಗೆ ಸೌಜನ್ಯ ನಮಗೆ ಮಾತಾಡಲು ಸಿಕ್ಕಿದೆವು. 12 ಗಂಟೆ ತನಕ ನಾವು ಆ ಕಾಡಿಗೆ ಸುತ್ತಾಡಿದ್ದೇವೆ. ಅವತ್ತು ಅಲ್ಲಿ ನೈಟ್ ನಾನು 10 ಗಂಟೆಗೆ ಆ ತೊರೆಗೆ ಇಳಿಲಿಕ್ಕೆ ಆಗಲಿ, ಅಷ್ಟು ನೀರಿತ್ತು ಸರ್. ಮತ್ತೆ ಅದರ ಹಿಂಭಾಗಕ್ಕಾಗಿ ನಾವು ಬಂದು ಆ ಕಾಡನ್ನು ಹುಡುಕಿದ್ದೇವೆ ಸರ್. ಹೌದು ಸರ್, ಮಳೆ ಬಂದಿದೆ, ತುಂಬ ಮಳೆ ಬಂದಿದೆ. ಅದೇ ನಾನು ಹೇಳಿದಲ್ಲ ಸರ್, 4 ಗಂಟೆಗೆ ಅಣ್ಣನಿಗೆ ಬೈಕಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ ಅಂತೇಳಿ ನಾನು ಜೀಪ್ ತೊಗೊಂಡು ಹೋದ್ದು ಅಣ್ಣ ನನಗೆ ಬಿಡ್ಲಿಕ್ಕೆ ಅಂತೇಳಿ. ಹಾಗೆ ನಾನು ಅವಳ ಹತ್ರ ಕೇಳಿದೆ, ನೀವು ಬರ್ತೀಯ ಅಂತ ಕೇಳಿದ್ದು. ಹಾಗೆ ಸರ್. ಆಮೇಲೆ ಒಂದು 4-5 ದಿವಸ ಆಗಿರ್ಬೋದು ಸರ್. ನಮ್ಮ 2ನೇ ಅಕ್ಕ, ಅವಳು ನಮ್ಮ ಹೊಸಾಕಿ ಊಟಕ್ಕೆ ಮಧ್ಯಾಹ್ನ ಬರಬೇಕಾದ್ರೆ ಮನೆಗೆ, ಸೌಜನ್ಯ ಕಾಣೆಯಾದ ದಿವಸನೇ ನಮ್ಮ ಹೊಸಾಕಿ ಊಟ. ಅವತ್ತು ನಮ್ಮ ಅಕ್ಕ ಮಧ್ಯಾಹ್ನ ನಡ್ಕೊಂಡೇ ಬಂದದ್ದು ಮನೆಗೆ, ಮಧ್ಯಾಹ್ನ 1-1:30 ಹೊತ್ತಿಗೆ. ಅಷ್ಟು ಹೊತ್ತಿಗೆ ಅವಳು ನೇತ್ರಾವತಿಯಲ್ಲಿ ಬರಬೇಕಾದ್ರೆ ಒಂದು ಭಟ್ರ ಹುಡುಗಿ ಒಬ್ಳಿದ್ಲು, ವರ್ಷ ಅಂತೇಳಿ.
ಅವಳನ್ನು ಅಲ್ಲಿ ನಾನು ಪಾಂಗಲ ಕ್ರಾಸಿಂದ ನೇತ್ರಾವತಿ ಹೋಗೋ ರೂಟಲ್ಲಿ ಇಬ್ಬರು ಬಂದು ಮಾತಾಡ್ಸಿದ್ರಂತೆ, ಎಷ್ಟು ಗಂಟೆಗೆ ನೀನು ಕಾಲೇಜಿಗೆ ಬಿಡೋದು, ಎಕ್ಸಾಮು ನಿನಗೆ. ಅವಳು ಹೌದಂತೇಳಿ ಸೀದಾ ಮುಂದೆ ಹೋದ್ರು. ಅಷ್ಟೊತ್ತಿನಲ್ಲಿ ಆ ಸೌಜನ್ಯ ಬಾಡಿ ಸಿಕ್ಕಿರುವ ಸ್ಥಳದಲ್ಲಿ 3 ಜನ ನಿಂತ್ಕೊಂಡಿದ್ರು. ನಮ್ಮ ಅಕ್ಕ ಬರ್ಬೇಕಾದ್ರೆ ಅವಳಿಗೆ ಕಂಡಿದೆ ಅದೆಲ್ಲ. ಅವಳು ಇವರ ವರ್ಷನನ್ನು ಚಪ್ಪಾಳೆ ತಟ್ಟಿ ಕರೆದಿದ್ದಾರಂತೆ. ಹೌದಾ? ಹಾಂ, ಕರೆದಾಗ ಇವಳು ನೋಡಲಿಲ್ಲ. ಅವ್ರು 3 ಜನ ಯಾರು ಅಂತ ಅವ್ರಿಗೆ ಗೊತ್ತಿದೆ? ನಮ್ಮ ಅಕ್ಕನಿಗೆ ಗೊತ್ತಿದೆ. ಗೊತ್ತಿತ್ತು. ನಮ್ಮ ಅಕ್ಕನಿಗೆ ಗೊತ್ತಿಲ್ಲ ಅಂದ್ರೆ ಅವಳು ಇಲ್ಲೇ ಹುಟ್ಟಿ ಬೆಳೆದವಳು ನಮ್ಮ ಅಕ್ಕ. ಅವಳು ಅವತ್ತು ನಮ್ಮ ಆ ಹುಡುಗರ ಪರಿಚಯ ಹೆಸರು ಕೂಡ ಹೇಳಿದ್ಳು, ಇಂಥವರೇ ಇದ್ದದ್ದು ಅಂತೇಳಿ. ವರ್ಷನನ್ನು ಕರೆದಾಗ ವರ್ಷ ಆ ಕಡೆ ನೋಡದೆ ಸೀದಾ ಹೋದಾಗ ಈ ಒಬ್ಬನು ಹೇಳ್ತಾರಂತೆ ಅಷ್ಟೊತ್ತಿನಲ್ಲಿ ಕೆಳಗಡೆಯಿಂದ ಆ ತೊರೆ ಹತ್ರದಿಂದ ಹತ್ಕೊಂಡು ಬಂದವ, ಇಲ್ಲಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಏನು ವಿಚಾರ, ಇಲ್ಲಿ ಈಗ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದಾದ್ರೆ ಅದೇನು ವಿಚಾರ ಹಾಗೆ. ಅದು ನಮ್ಮ ಅಕ್ಕ ಹೇಳಿದಾಗ ನಾವು ವರ್ಷನ ಮನೆಗೆ ಯಾವತ್ತೇ ಹೋದ್ವಿ ಸರ್. ಕೇಳಿದೆ, ಹೌದಾ ಈ ಥರ ವಿಚಾರ ಆಗಿದೆ, ನಿನ್ನನ್ನು ಮಾತಾಡ್ಸಿದ್ದಾರೆ, ನಿನ್ನನ್ನು ಕರೆದಿದ್ದಾರೆ ಚಪ್ಪಲಿದೆ. ಹೌದು ಅಂತ ಹೇಳಿದ್ರು. ಹೌದು ನಾನು ಕರ್ತದೆ, ಹೌದು. ನಾನು ನೋಡೋದು ಸೀದಾ ಹೋದೆ, ನಡ್ಕೊಂಡು ಸೀದಾ ಹೋದೆ ಅಂತ ಫುಟ್ಬಾತ್ ಹತ್ರ. ಸಂಜೆ ಇವಳು ಬರೋದನ್ನು ಇವರು ಕಾದಿದ್ದಾರೆ. ಸೌಜನ್ಯಗೆ ನಿಜವಾಗಿ ಅವತ್ತು ಎಕ್ಸಾಮ್ ಇದ್ದದ್ದು ಬೆಳಿಗ್ಗೆ ಮಧ್ಯಾಹ್ನ ತನಕ ಮಾತ್ರ. ಮಧ್ಯಾಹ್ನ ಮೇಲೆ ಅವಳಿಗೆ ಎಕ್ಸಾಮ್ ಇರಲಿಲ್ಲ. ಅವತ್ತು ಲಾಸ್ಟ್ ಎಕ್ಸಾಮ್, ಅದು ಸೆಮಿಸ್ಟರ್ದು ಲಾಸ್ಟ್ ಎಕ್ಸಾಮ್ ಅದು. ಮಧ್ಯಾಹ್ನ ಬರೋ ಹುಡುಗಿ ಸಂಜೆ ಏನು ಸ್ಪೆಷಲ್ ಕ್ಲಾಸ್ ಅಂತ ಹೇಳ್ತಾರೆ. ಎಕ್ಸಾಮ್ ಮುಗಿದ ಮೇಲೆ ಸ್ಪೆಷಲ್ ಕ್ಲಾಸ್ ಮಾಡೋ ಅವಶ್ಯಕತೆ ಏನಿದೆ ಕಾಲೇಜಲ್ಲಿ? ಯಾವ ಕಾಲೇಜಲ್ಲಿ ಆ ಥರ ಇಲ್ಲ ಸರ್. SDM ಕಾಲೇಜಲ್ಲಿ ಯಾಕೆ ಆ ಥರ ಮಾಡಿದ್ರು ಎಂತ ಗೊತ್ತಾಗಲಿಲ್ಲ ನನಗೆ. ಇವಳು 4 ಕಾಲಿಗೆ ಬಂದ್ಲು, ಅವಳು 4:15 ಬಂದ್ಲು. ವರ್ಷ ಬಂದದ್ದು 4:15, ಸೌಜನ್ಯ 4 ಕಾಲಿಗೆ ಬಂದು. ವರ್ಷ ಬರೋದಕ್ಕಿಂತ ಮುಂಚೆನೇ ಹೌದೌದು, ಅದು ಮಿಸ್ ಆಗಿದೆ, ಹುಡುಗಿ ಮಿಸ್ ಆಗಿದೆ. ಟಾರ್ಗೆಟ್ ಇದ್ದದ್ದು ವರ್ಷ ಇರಬೇಕು. ಅದು ಮಧ್ಯಾಹ್ನ ಮಾತಾಡ್ಸಿದ ಅವಳನ್ನಲ್ಲ ಸರ್. ಆದರೆ ಅವಳಿಗಿಂತ 1/4 ಗಂಟೆ ಮುಂಚೆ ಇವಳು ಬಂದರು. ಇವರಿಗೆ ಹುಡುಗಿಯರು ಇಬ್ಬರು ನೋಡ್ಲಿಕ್ಕೆ ಒಂದೇ ಥರ ಇದ್ದಾರೆ ಸ್ವಲ್ಪ, ವರ್ಷ ಮತ್ತು ಸೌಜನ್ಯ. ಅದು ಕನ್ಫ್ಯೂಷನ್ ಹಾಕಿ ಸೌಜನ್ಯ ತೊಗೊಂಡೋಗಿದ್ರು ಸರ್. ಡ್ರೆಸ್ ಒಂದೆರಡು, ಯೂನಿಫಾರ್ಮ್ ಒಂದೇ ಥರ ಇರುತ್ತೆ. ಈ ವಿಷಯವನ್ನು ನೀವು ಕಂಪ್ಲೇಂಟ್ ಏನು ಕೊಟ್ಟಿದ್ದೀರಿ? ನಾವು CBI ಅವ್ರ ಹತ್ರ ಸಹ ಹೇಳಿದ್ದೇವೆ ಈ ವಿಚಾರ. ಮತ್ತೆ ನೀವು ಕಂಪ್ಲೇಂಟ್ ಯಾವತ್ತು ಕೊಡ್ಲಿಕ್ಕೆ ಹೋಗ್ಲಿ? ಕಂಪ್ಲೇಂಟ್ ಕೊಡ್ಲಿಕ್ಕೆ ಮತ್ತೆ ಅಣ್ಣ ಇದ್ನ ಮತ್ತೆ ಅದು ಅವತ್ತೇ ಬಾಡಿ ಸಿಕ್ಕಿದ ದಿವಸ ಎಲ್ಲ ಅಲ್ಲೇ ಇದಾಯ್ತಲ್ಲ, ಎಲ್ಲ ರಿಪೋರ್ಟ್ ಎಲ್ಲ ಅವರು ಅಲ್ಲೇ ಬರ್ಕೊಂಡ್ರು. ಅವರು ಯೋಗೀಶ್ ಕುಮಾರ್ ಇದ್ದದ್ದು ಎಲ್ಲ ಅಲ್ಲೇ ಇದು ಮಾಡ್ಕೊಂಡ್ರು. ಮತ್ತೆ ಸ್ಟೇಷನ್ಗೆ ಅಣ್ಣ ಏನೋ ಹೋಗಿದ್ನಂತೆ. ಅದು ಏನು ಮಾಡಿದರೆ ಗೊತ್ತಿಲ್ಲ. ಮತ್ತೆ ನಾವು ಇವ್ರ ಹೆಸರನ್ನು ಕೊಟ್ಟಿದ್ದೀವಿ ಸರ್. ಒಂದು ವಾರದ ಇದರಲ್ಲಿ ಅಕ್ಕ ನೋಡಿದ ಹುಡುಗರದು ಹೆಸರನ್ನು ಮೆನ್ಷನ್ ಮಾಡಿ ಕೊಟ್ಟಿದ್ದೇವೆ, ಇಂಥವ್ರು ಇದ್ರು ಅದರಲ್ಲಿ. ಇಲ್ಲ, ತಗೊಂಡಿಲ್ಲ. ಸುಮ್ಮನೆ ನಾವು ತಗೊಂಡಾಗ ಮಾಡೋದು, ಮತ್ತೆ ಅದು ಯಾವುದಲ್ಲಿ ಮೆನ್ಷನ್ ಮಾಡಲಿಲ್ಲ. ಇಲ್ಲ, ಏನು ಮಾಡಲಿಲ್ಲ ಸರ್. ಮತ್ತೆ ಹೋರಾಟ ಸ್ಟಾರ್ಟ್ ಆಯ್ತು ಸರ್. ಎಲ್ಲ ಕಾಲೇಜ್ ಕಡೆಯಿಂದ, ಈ ಕಾಲೇಜ್ SDM ಕಡೆಯಿಂದ ಸಹ ABP ಅವರು ಹೋರಾಟ ಮಾಡಿದ್ರು. ಕೊನೆಗೆ